ನಮಸ್ಕಾರ ವೀಕ್ಷಕರೇ, ನಮ್ಮ ಹೊಂಗಿರಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಂಡ್ಯ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ ಕೊಪ್ಪ. ಅಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗುಮಾಸ್ತನಾಗಿ ಕೆಲಸ ಮಾಡುತ್ತಿದ್ದ ಶಂಕರಪ್ಪನವರದ್ದು ತೀರಾ ಸಾಧಾರಣ ಜೀವನ. ಬೆಳಿಗ್ಗೆ ಎದ್ದು ತೋಟದ ಕಡೆ ಒಂದು ಸುತ್ತು ಹಾಕಿ, ಹಸುಗಳಿಗೆ ಮೇವು ಹಾಕಿ, ಸೈಕಲ್ ಏರಿ ಆಫೀಸಿಗೆ ಹೋದ್ರೆ ಸಂಜೆ ಬರುವುದೇ ಕತ್ತಲಾದ ಮೇಲೆ. ಶಂಕರಪ್ಪನವರ ಇಡೀ ಪ್ರಪಂಚ ಅವರ ಮಗಳು ಗೌರಿಯ ಸುತ್ತಲೇ ಗಿರಿಕಿ ಹೊಡೆಯುತ್ತಿತ್ತು. ಗೌರಿ ಹೆಸರಿಗೆ ತಕ್ಕಂತೆ ಬಂಗಾರದ ಬಣ್ಣದವಳು ಮಾತ್ರವಲ್ಲ, ಗುಣದಲ್ಲೂ ಚಿನ್ನ. ಎಂಎಸ್ಸಿ ಮುಗಿಸಿ ಪಕ್ಕದ ಪಟ್ಟಣದಲ್ಲಿ ಉಪನ್ಯಾಸಕಿಯಾಗಿ ಕೆಲಸಕ್ಕೆ ಸೇರಿದ್ದಳು. ಶಂಕರಪ್ಪನವರಿಗೆ ಮಗಳನ್ನು ಕಂಡರೆ ಎಲ್ಲಿಲ್ಲದ ಪ್ರೀತಿ. ಅವಳು ಹುಟ್ಟಿದಾಗ ನನ್ನ ಮನೆಗೆ ಮಹಾಲಕ್ಷ್ಮಿಯೇ ಬಂದಳು ಎಂದು ಇಡೀ ಊರಿಗೆ ಸಿಹಿ ಹಂಚಿದ್ದರು. ಅಂದಿನಿಂದ ಇಂದಿನವರೆಗೂ ಗೌರಿಯ ಕಣ್ಣಲ್ಲಿ ನೀರು ಬಾರದಂತೆ ನೋಡಿಕೊಂಡಿದ್ದರು. ಆದರೆ ಶಂಕರಪ್ಪನವರ ಮನಸ್ಸಿನ ಮೂಲೆಯಲ್ಲೊಂದು ಭಯ ಸದಾ ಕಾಡುತ್ತಿತ್ತು. ಮಗಳ ಮದುವೆ. ಭಾರತೀಯ ಮಧ್ಯಮ ವರ್ಗದ ಪ್ರತಿಯೊಬ್ಬ ತಂದೆಗೂ ಮಗಳ ಮದುವೆ ಎನ್ನುವುದು ಒಂದು ಸುಂದರ ಕನಸು ಹಾಗೂ ಭಯಾನಕ ಜವಾಬ್ದಾರಿ ಎರಡೂ ಆಗಿರುತ್ತದೆ. ಶಂಕರಪ್ಪನವರು ತಮ್ಮ ಪ್ರತಿ ತಿಂಗಳ ಸಂಬಳದಲ್ಲಿ ಚೀಟಿ ಹಾಕಿ ಅಂಚೆ ಕಚೇರಿಯಲ್ಲಿ ಆರ್ಡಿ ಕಟ್ಟಿ ಅಲ್ಪ ಸ್ವಲ್ಪ ಉಳಿತಾಯ ಮಾಡುತ್ತಿದ್ದರು. ನನ್ನ ಮಗಳ ಮದುವೆಯನ್ನು ಊರು ಮೆಚ್ಚುವ ಹಾಗೆ ಮಾಡಬೇಕು, ಅವಳನ್ನು ರಾಜಕುಮಾರಿಯಂತೆ ಕಳುಹಿಸಿಕೊಡಬೇಕು ಎಂಬುದು ಅವರ ಹಠವಾಗಿತ್ತು. ಗೌರಿಗೆ ಈಗ 24 ವರ್ಷ, ಮದುವೆ ವಯಸ್ಸು. ಶಂಕರಪ್ಪ ಮತ್ತು ಅವರ ಹೆಂಡತಿ ಸಾವಿತ್ರಮ್ಮ ಜೋಯಿಸರ ಬಳಿ ಜಾತಕ ತೋರಿಸಿ ಒಳ್ಳೆಯ ಸಂಬಂಧಕ್ಕಾಗಿ ಹುಡುಕಾಟ ಆರಂಭಿಸಿದರು. ಎಷ್ಟೋ ಕಡೆ ಹೋದರು. ಕೆಲವರು ವರದಕ್ಷಿಣೆ ನೇರವಾಗಿ ಕೇಳಿದರೆ, ಇನ್ನು ಕೆಲವರು ನಮಗೇನೂ ಬೇಡ, ಹುಡುಗಿ ಬಂದ್ರೆ ಸಾಕು, ಆದ್ರೆ ಮದುವೆ ಮಾತ್ರ ಅದ್ಧೂರಿಯಾಗಿ ಆಗಬೇಕು ಎಂದು ಪರೋಕ್ಷವಾಗಿ ಲಕ್ಷಾಂತರ ರೂಪಾಯಿ ಖರ್ಚಿನ ಬೇಡಿಕೆ ಇಡುತ್ತಿದ್ದರು. ಒಂದು ದಿನ ಬೆಂಗಳೂರಿನಿಂದ ಒಂದು ಸಂಬಂಧ ಬಂತು. ಹುಡುಗ ರಘು ಸಾಫ್ಟ್ವೇರ್ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದ. ಮನೆತನವೂ ದೊಡ್ಡದು. ಹುಡುಗನ ತಂದೆ ತಾಯಿ ಬಂದು ಗೌರಿಯನ್ನು ನೋಡಿದರು. ಗೌರಿ ಅವರಿಗೆ ತುಂಬಾ ಇಷ್ಟವಾದಳು. ಹುಡುಗನ ತಂದೆ ಹೇಳಿದರು, ನೋಡಿ ಶಂಕರಪ್ಪನವರೇ, ನಮಗೆ ವರದಕ್ಷಿಣೆ ಬೇಡ, ನಮ್ಮದು ಪ್ರತಿಷ್ಠಿತ ಕುಟುಂಬ, ನೆಂಟ್ರು ಸ್ನೇಹಿತರು ಎಲ್ಲ ದೊಡ್ಡದವರು ಬರ್ತಾರೆ, ಮದುವೆ ಮಾತ್ರ ಬೆಂಗಳೂರಿನ ದೊಡ್ಡ ಛತ್ರದಲ್ಲೇ ಆಗಬೇಕು, ಊಟ ಉಪಚಾರ ಯಾವುದರಲ್ಲೂ ಕೊರತೆ ಬರಬಾರ್ದು, ಹುಡುಗಿಗೆ ಹಾಕುವ ಒಡವೆ ನಿಮ್ಮ ಇಷ್ಟ, ಆದರೆ ಕನಿಷ್ಠ 200 ಗ್ರಾಂ ಬಂಗಾರ ಇದ್ರೆ ಚೆನ್ನ ಎಂದರು. ಶಂಕರಪ್ಪನವರ ಎದೆ ಝಲ್ಲೆಂದಿತ್ತು. ವರದಕ್ಷಿಣೆ ಬೇಡ ಎಂದಾಗ ಆದ ಖುಷಿ ಅವರು ಇಟ್ಟ ಷರತ್ತುಗಳನ್ನು ಕೇಳಿ ಮಾಯವಾಯಿತು. ಬೆಂಗಳೂರಿನಲ್ಲಿ ಛತ್ರ, 1000 ಜನರಿಗೆ ಊಟ, 200 ಗ್ರಾಂ ಬಂಗಾರ, ರೇಷ್ಮೆ ಸೀರೆಗಳು, ಓಡಾಟದ ಖರ್ಚು ಮನಸ್ಸಿನಲ್ಲೇ ಲೆಕ್ಕ ಹಾಕಿದರು. ಕನಿಷ್ಠ 25ರಿಂದ 30 ಲಕ್ಷ ರೂಪಾಯಿ ಬೇಕು. ಶಂಕರಪ್ಪನವರ ಬಳಿ ಇದ್ದದ್ದು ನಿವೃತ್ತಿ ಅಂಚಿನ ಪಿಎಫ್ ಹಣ ಮತ್ತು ಉಳಿತಾಯ ಎಲ್ಲ ಸೇರಿ ಕೇವಲ 8 ಲಕ್ಷ ರೂಪಾಯಿ. ಇನ್ನುಳಿದ 22 ಲಕ್ಷ ಎಲ್ಲಿಂದ ತರುವುದು? ಆದರೆ ಹುಡುಗ ಒಳ್ಳೆಯವನು, ಮನೆತನ ಒಳ್ಳೆಯದು, ಮಗಳ ಭವಿಷ್ಯ ಚೆನ್ನಾಗಿರುತ್ತದೆ ಎಂಬ ಆಸೆ ಶಂಕರಪ್ಪನವರನ್ನು ಆವರಿಸಿತು. ಸಾವಿತ್ರಮ್ಮ ಮೆಲ್ಲಟೆ, ರೀ, ನಮ್ಮ ಕೈಲಿ ಆಗಲ್ಲ ಅಂದ್ರೆ ಬಿಟ್ಬಿಡಿ, ಸಾಲ ಮಾಡಬೇಡ ಎಂದಳು. ಆದರೆ ಶಂಕರಪ್ಪ, ಇಂಥ ಸಂಬಂಧ ಮತ್ತೆ ಸಿಗಲ್ಲ ಸಾವಿತ್ರಿ, ಮಗಳ ಭವಿಷ್ಯದ ಪ್ರಶ್ನೆ, ಹೇಗಾದ್ರೂ ಮಾಡ್ತೀನಿ ಎಂದು ಮಾತು ಕೊಟ್ಟರು. ಅಲ್ಲಿಂದಲೇ ಶಂಕರಪ್ಪನವರ ನೆಮ್ಮದಿಯ ಜೀವನದ ಅಂತ್ಯ ಆರಂಭವಾಯಿತು. ಮದುವೆ ನಿಶ್ಚಯವಾಯಿತು, ದಿನಾಂಕ ನಿಗದಿಯಾಯಿತು. ಇನ್ನುಳಿದಿದ್ದು 3 ತಿಂಗಳು. ಶಂಕರಪ್ಪನವರ ಓಡಾಟ ಆರಂಭವಾಯಿತು. ಮೊದಲು ಬ್ಯಾಂಕಿಗೆ ಹೋದರು. ಮನೆ ಮೇಲೆ ಸಾಲ ಕೇಳಿದ್ರು. ದಾಖಲೆಗಳು ಸರಿಯಿಲ್ಲ, ಹಳೆಯ ಮನೆ, ವ್ಯಾಲ್ಯೂಯೇಷನ್ ಕಮ್ಮಿ ಬರುತ್ತೆ ಎಂದು ಮ್ಯಾನೇಜರ್ ಕೈ ಚೆಲ್ಲಿದರು. ಶಂಕರಪ್ಪನವರಿಗೆ ದಿಕ್ಕು ತೋಚದಂತಾಯಿತು. ಕೊನೆಗೆ ಪರಿಚಯದ ಬ್ರೋಕರ್ ಒಬ್ಬನ ಮೂಲಕ ಮೀಟರ್ ಬಡ್ಡಿ ವ್ಯವಹಾರ ಮಾಡುವ ಲೇವಾದೇವಿಗಾರರ ಬಳಿ ಹೋದರು. ನೋಡಿ ಶಂಕರಪ್ಪ, ನಿಮಗ ಗೌರವ ಇದೆ ಅಂತ ಕೊಡ್ತಿದ್ದೀನಿ, ತಿಂಗಳಿಗೆ 3% ಬಡ್ಡಿ ಒಪ್ಪಿಗೆ ಇದ್ರೆ ಸಹಿ ಹಾಕಿ ಎಂದು ಸಾಲದಾತ ಹೇಳಿದ. ಬೇರೆ ದಾರಿ ಕಾಣದೆ ಮಗಳ ನಗುವನ್ನು ನೆನಪಿಸಿಕೊಂಡು ಶಂಕರಪ್ಪ ನಡುಗುವ ಕೈಗಳಲ್ಲಿ ಸಹಿ ಹಾಕಿದರು. 15 ಲಕ್ಷ ಸಾಲ ಪಡೆದರು. ಉಳಿದ ಹಣಕ್ಕಾಗಿ ತಮ್ಮಲ್ಲಿದ್ದ ಪುಟ್ಟ ತೋಟದ ಅರ್ಧಭಾಗವನ್ನೂ ಅಡಮಾನ ಇಟ್ಟರು. ಕೈಗೆ ಹಣ ಬಂದಾಗ ಶಂಕರಪ್ಪನವರಿಗಾದ ನಿರಾಳತೆ ಕ್ಷಣಿಕವಾಗಿತ್ತು. ಆದರೆ ಆ ಹಣದ ಭಾರ ಅವರಿಗೆ ಮಾತ್ರ ಗೊತ್ತಿತ್ತು. ಒಳಗೆ ಬೆಂಕಿ, ಹೊರಗೆ ನಗು. ಮದುವೆ ದಿನ ಹತ್ತಿರವಾಯಿತು. ಬಟ್ಟೆ ಬರೆ ಒಡವೆ ಖರೀದಿ ಜೋರಾಗಿ ನಡೆಯಿತು. ಗೌರಿ ತುಂಬಾ ಸಂಭ್ರಮದಲ್ಲಿದ್ದಳು. ತಂದೆ ಎಷ್ಟೊಂದು ಕಷ್ಟಪಡುತ್ತಿದ್ದಾರೆ ಎಂದು ಅವಳಿಗೆ ಅರಿವಿದ್ದರೂ ಇಷ್ಟು ದೊಡ್ಡ ಮೊತ್ತದ ಸಾಲ ಮಾಡಿದ್ದಾರೆ ಎಂಬ ಕಲ್ಪನೆ ಅವಳಿಗಿರಲಿಲ್ಲ.
ಶಂಕರಪ್ಪ ಅವಳ ಮುಂದೆ ಸದಾ ನಗುತ್ತಲೇ ಇರುತ್ತಿದ್ದರು. ಮದುವೆಯ ದಿನವೂ ಬಂತು. ಬೆಂಗಳೂರಿನ ಸುಪ್ರಸಿದ್ಧ ಕಲ್ಯಾಣ ಮಂಟಪ. ಹೂವಿನ ಅಲಂಕಾರವೇ ₹1,00,000 ದಾಟಿತ್ತು. ನಾದಸ್ವರದ ದನಿ, ರೇಷ್ಮೆ ಸೀರೆಗಳ ಕಲರವ, ಅತಿಥಿಗಳ ನಗು, ಊಟದ ಹಾಲ್ನಲ್ಲಿ ಬಗೆ ಬಗೆಯ ಭಕ್ಷ್ಯಗಳು. ಬಂದವರೆಲ್ಲರೂ, ಶಂಕರಪ್ಪನವರೇ, ಮದುವೆ ಭರ್ಜರಿಯಾಗಿ ಮಾಡಿದ್ರಿ, ನಿಮ್ಮ ಮಗಳು ಪುಣ್ಯವಂತೆ ಎಂದು ಹೊಗಳುತ್ತಿದ್ದರೆ ಶಂಕರಪ್ಪನವರು ಕೈ ಮುಗಿದು ನಗುತ್ತಿದ್ರು. ಆದ್ರೆ ಊಟದ ಎಲೆಯಲ್ಲಿ ಉಳಿದು ಹೋಗ್ತಿದ್ದ ಹೋಳಿಗೆಯನ್ನ ನೋಡಿದಾಗ ಶಂಕರಪ್ಪನವರ ಎದೆ ಚುರುಕ್ಕೆನ್ನುತ್ತಿತ್ತು. ಒಂದು ಹೋಳಿಗೆಗೆ ₹15. ಹೀಗೆ ನೂರಾರು ಹೋಳಿಗೆಗಳು ಕಸದ ಬುಟ್ಟಿಗೆ ಹೋಗುತ್ತಿವೆಯಲ್ಲ ಎಂಬ ಲೆಕ್ಕಾಚಾರ ಅವರ ತಲೆಯಲ್ಲಿ ಓಡುತ್ತಿತ್ತು. ಆರತಕ್ಷತೆಯಲ್ಲಿ ಮಗಳು ಮತ್ತು ಅಳಿಯ ನಗುತ್ತಾ ನಿಂತಿದ್ದರೆ ಶಂಕರಪ್ಪನವರು ಫೋಟೋಗ್ರಾಫರ್ಗೆ, ವಿಡಿಯೋಗ್ರಾಫರ್ಗೆ, ಅಡುಗೆಯವರಿಗೆ ಹಣ ಹೊಂದಿಸಲು ಪಡುತ್ತಿದ್ದ ಪಾಡು ಯಾರಿಗೂ ಕಾಣುತ್ತಿರಲಿಲ್ಲ. ಮುಹೂರ್ತದ ಸಮಯದಲ್ಲಿ ಕನ್ಯಾದಾನ ಮಾಡುವಾಗ ಶಂಕರಪ್ಪನವರ ಕಣ್ಣಲ್ಲಿ ನೀರು ಬಂತು. ಎಲ್ಲರೂ ಅಂದುಕೊಂಡ್ರು, ಮಗಳನ್ನು ಬಿಟ್ಟುಕೊಡುವ ದುಃಖ ಎಂದು. ಆದರೆ ಶಂಕರಪ್ಪನವರಿಗೆ ಮಾತ್ರ ಗೊತ್ತು, ಅದು ಮಗಳ ಭವಿಷ್ಯಕ್ಕಾಗಿ ತನ್ನ ವರ್ತಮಾನ ಮತ್ತು ಭವಿಷ್ಯವನ್ನೇ ಸುಟ್ಟುಕೊಂಡ ಅಸಹಾಯಕತೆಯ ಕಣ್ಣೀರು ಎಂದು. ಮದುವೆ ಮುಗಿದು 1 ವಾರವಾಯಿತು. ಸಂಬಂಧಿಕರೆಲ್ಲ ಹೋದ್ರು. ಗೌರಿ ಗಂಡನ ಮನೆ ಸೇರಿದಳು. ಮನೆಯಲ್ಲೀಗ ಉಳಿದವರು ಶಂಕರಪ್ಪ ಮತ್ತು ಸಾವಿತ್ರಮ್ಮ ಮಾತ್ರ. ಮತ್ತು ಅವರ ಜೊತೆಗೆ ಉಳಿದುಕೊಂಡಿದ್ದು ₹22 ಲಕ್ಷ ಸಾಲ. ಮೊದಲ ತಿಂಗಳು ಹೇಗೋ ಬಡ್ಡಿ ಕಟ್ಟಿದ್ರು. ಸುಮಾರು 60 ರಿಂದ 70 ಸಾವಿರ ಬಡ್ಡಿಯೇ ಆಗ್ತಿತ್ತು. ಶಂಕರಪ್ಪನವರ ಸಂಬಳ ಕೇವಲ 30,000. ಬಡ್ಡಿ ಕಟ್ಟಲು ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂತು. ದಿನಗಳು ಉರುಳಿದಂತೆ ಸಾಲದಾತರ ಕಾಟ ಶುರುವಾಯಿತು. ಫೋನ್ ಕರೆಗಳು, ಮನೆ ಬಾಗಿಲಿಗೆ ಬಂದು ಅವಾಚ್ಯ ಶಬ್ದಗಳಲ್ಲಿ ಬೈಯುವ ಗೂಂಡಾಗಳು. ಊರಿನಲ್ಲಿ ಮರ್ಯಾದಸ್ಥನಾಗಿ ಬದುಕಿದ್ದ ಶಂಕರಪ್ಪ ತಲೆ ತಗ್ಗಿಸಿ ನಡೆಯುವಂತಾಯಿತು. ಶಂಕರಪ್ಪ ರಾತ್ರಿ ನಿದ್ದೆ ಮಾಡುವುದನ್ನೇ ಬಿಟ್ರು. ಊಟ ಸೇರುತ್ತಿರಲಿಲ್ಲ. ಸದಾ ಲೆಕ್ಕಾಚಾರ. ಈ ತಿಂಗಳು ಬಡ್ಡಿ ಕಟ್ಟದಿದ್ರೆ ಏನಾಗುತ್ತೆ, ಮನೆ ಹರಾಜಿಗೆ ಬರುತ್ತಾ ಎಂಬ ಭಯ. ಗೌರಿ ಫೋನ್ ಮಾಡಿದಾಗೆಲ್ಲ ಹೇಗಿದ್ಯಾಪ್ಪ, ಆರಾಮಾಗಿದ್ದೀರಾ ಎಂದು ಕೇಳಿದರೆ, ನಾನೇನ್ ಕಂದ, ರಾಜನ ಥರ ಇದ್ದೀನಿ, ನೀನು ನೆಮ್ಮದಿಯಾಗಿದ್ದರೆ ಸಾಕು ಎಂದು ಸುಳ್ಳು ಹೇಳುತ್ತಿದ್ದರು. 1 ವರ್ಷ ಕಳೆಯುವಷ್ಟರಲ್ಲಿ ಸಾಲವು ಬಡ್ಡಿ, ಚಕ್ರಬಡ್ಡಿ ಸೇರಿ ಬೆಟ್ಟದಷ್ಟು ಬೆಳೆಯಿತು. ಶಂಕರಪ್ಪನವರು ತಮ್ಮಲ್ಲಿದ್ದ ತೋಟವನ್ನು ಸಂಪೂರ್ಣವಾಗಿ ಮಾರಿದರು. ಆದರೂ ಅಸಲು ತೀರಿಸಲಾಗಲಿಲ್ಲ. ಬಡ್ಡಿಗೆ ಸರಿಹೋಯಿತು. ಒತ್ತಡ ತಾಳಲಾರದೆ ಒಂದು ದಿನ ಶಂಕರಪ್ಪ ಆಫೀಸಿನಲ್ಲೇ ಕುಸಿದು ಬಿದ್ದರು. ಆಸ್ಪತ್ರೆಗೆ ಸೇರಿಸಿದಾಗ ತಿಳಿಯಿತು, ಅವರಿಗೆ ತೀವ್ರ ರಕ್ತದೊತ್ತಡ ಮತ್ತು ಸಣ್ಣ ಮಟ್ಟದ ಹೃದಯಘಾತವಾಗಿದೆ ಎಂದು. ವಿಷಯ ತಿಳಿದು ಗೌರಿ ಓಡಿಬಂದಳು. ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದ ತಂದೆಯನ್ನು ನೋಡಿ ಅವಳ ಎದೆ ಒಡೆದಂತಾಯಿತು. ಅಪ್ಪನ ಮುಖ ಕಳೆಗುಂದಿತ್ತು, ಕಣ್ಣುಗಳು ಗುಳಿಬಿದ್ದಿದ್ದವು. ಸಾವಿತ್ರಮ್ಮನನ್ನು ಪಕ್ಕಕ್ಕೆ ಕರೆದು, ಅಮ್ಮ, ನಿಜ ಹೇಳು, ಏನಾಗಿದೆ? ಅಪ್ಪನಿಗೆ ಯಾಕೆ ಇಷ್ಟು ಚಿಂತೆ ಎಂದು ಗದರಿಸಿದಳು. ಸಾವಿತ್ರಮ್ಮ ಅಳುತ್ತಾ ಎಲ್ಲವನ್ನೂ ಹೇಳಿದಳು. ನಿನ್ನ ಮದುವೆಗೆ ಮಾಡಿದ ಸಾಲ ಕಣೆ, ಬಡ್ಡಿ ಕಟ್ಟಿ ಕಟ್ಟಿ ನಾವು ಸುಸ್ತಾಗಿದ್ದೀವಿ, ಈಗ ಮನೆ ಮಾರೋ ಪರಿಸ್ಥಿತಿ ಬಂದಿದೆ ಎಂದಳು. ಗೌರಿಗೆ ಸಿಡಿಲು ಬಡಿದಂತಾಯಿತು. ತನ್ನ ಮದುವೆಯ ಆಡಂಬರಕ್ಕಾಗಿ, ಸಮಾಜದ ಮೆಚ್ಚುಗೆಗಾಗಿ ಅಪ್ಪ ತನ್ನ ಜೀವವನ್ನೇ ಒತ್ತೆ ಇಟ್ಟಿದ್ದಾರೆ ಎಂಬ ಸತ್ಯ ಅವಳಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ತಾನು ಧರಿಸಿದ ಬಂಗಾರದ ಸರ, ರೇಷ್ಮೆ ಸೀರೆ ಎಲ್ಲವೂ ಅಪ್ಪನ ಕಣ್ಣೀರು ಮತ್ತು ರಕ್ತ ಎಂದು ಅವಳಿಗೆ ಅನಿಸತೊಡಗಿತು. ಗೌರಿ ನೇರವಾಗಿ ಗಂಡನ ಮನೆಗೆ ಹೋಗಿ ರಘುವಿನ ಹತ್ತಿರ ವಿಷಯ ಹೇಳಿದಳು. ರಘು ಅರ್ಥ ಮಾಡಿಕೊಳ್ಳುವವನಾಗಿದ್ದ. ನಮ್ಮಪ್ಪ ಅಮ್ಮನ ಒತ್ತಾಯಕ್ಕೆ ಅಷ್ಟು ಖರ್ಚು ಮಾಡಿದ್ದು ತಪ್ಪು, ನಾನು ಆಗಲೇ ಹೇಳಬೇಕಿತ್ತು ಎಂದು ಪಶ್ಚಾತ್ತಾಪಪಟ್ಟ. ಗೌರಿ ತನ್ನ ಮೈಮೇಲಿದ್ದ ಒಡವೆಗಳನ್ನು ಬಿಚ್ಚಿಟ್ಟಳು. ಇವುಗಳಿಂದ ನನಗೆ ಖುಷಿಯಿಲ್ಲ ರಘು, ನಮ್ಮಪ್ಪ ಸಾಯ್ತಾ ಇದ್ದಾರೆ, ಮೊದಲು ಈ ಸಾಲ ತೀರಿಸಬೇಕು ಎಂದಳು. ರಘು ಕೂಡ ತನ್ನ ಉಳಿತಾಯದ ಹಣವನ್ನು ತೆಗೆದ. ಅವರು ಆಸ್ಪತ್ರೆಯಿಂದ ಶಂಕರಪ್ಪನವರನ್ನು ಮನೆಗೆ ಕರೆತಂದರು. ಗೌರಿ ಮತ್ತು ರಘು ಸಾಲದಾತರ ಬಳಿ ಹೋಗಿ ಒಡವೆ ಮಾರಿ ಬಂದ ಹಣ ಮತ್ತು ರಘುವಿನ ಹಣ ಸೇರಿಸಿ ಸಾಲವನ್ನು ತೀರಿಸಿದರು. ಮನೆಯನ್ನು ಉಳಿಸಿಕೊಂಡರು. ಮನೆಗೆ ಬಂದ ಗೌರಿ ಅಪ್ಪನ ಕಾಲಿಗೆ ಬಿದ್ದು ಅತ್ತಳು. ಅಪ್ಪ, ನನಗೆ ರಾಜಕುಮಾರಿಯ ಥರ ಮದುವೆ ಬೇಕಿರಲಿಲ್ಲ, ನನಗೆ ನನ್ನ ಅಪ್ಪ ಬೇಕು. 4 ಜನ ಊಟ ಮಾಡಿ ಹೊಗಳುವ ಆಡಂಬರಕ್ಕಾಗಿ ನೀವು ಯಾಕೆ ಇಷ್ಟು ನರಳಿದ್ರಿ? ಸರಳವಾಗಿ ರಿಜಿಸ್ಟರ್ ಮದುವೆ ಮಾಡಿದ್ದಿದ್ರೆ ನಮ್ಮ ನೆಮ್ಮದಿ ಉಳಿಯುತ್ತಿತ್ತಲ್ಲವೇ ಎಂದು ಪ್ರಶ್ನಿಸಿದಳು. ಶಂಕರಪ್ಪ ಮಗಳ ತಲೆ ಸವರುತ್ತಾ, ಸಮಾಜ ಕಂದ, ಸಮಾಜಕ್ಕೆ ಹೆದರಿದೆ. ನನ್ನ ಮಗಳಿಗೆ ಕಮ್ಮಿ ಆಯಿತು ಅಂತ ಯಾರೂ ಆಡಿಕೊಳ್ಳಬಾನದು ಅಂತ ಆಸೆಪಟ್ಟೆ. ಆದರೆ
ಆ ಆಸೆಯೇ ನನ್ನನ್ನು ಸುಟ್ಟು ಹಾಕಿತು ಎಂದು ಕಣ್ಣೀರು ಹಾಕಿದರು. ಶಂಕರಪ್ಪ ಚೇತರಿಸಿಕೊಂಡರು. ಆದರೆ ಆ ಘಟನೆ ಅವರನ್ನು ಶಾಶ್ವತವಾಗಿ ಬದಲಾಯಿಸಿತು. ಅವರು ಈಗ ಊರಿನಲ್ಲಿ ಯಾರೇ ಮದುವೆ ಮಾಡಿದರೂ ಹೋಗಿ ಹೇಳುತ್ತಾರೆ, ಮಕ್ಕಳ ಮದುವೆ ಮಾಡಿ, ಆದರೆ ಸಾಲ ಮಾಡಿ ಪ್ರದರ್ಶನ ಮಾಡಬೇಡಿ. ಛತ್ರದಲ್ಲಿ ತಿಂದು ಕೈತೊಳೆದು ಹೋಗುವ ಜನಕ್ಕೆ ನಿಮ್ಮ ಕಷ್ಟ ಅರ್ಥವಾಗಲ್ಲ. ಮದುವೆ ಅನ್ನೋದು ಎರಡು ಮನಸ್ಸುಗಳ ಮಿಲನವೇ ಹೊರತು ಶ್ರೀಮಂತಿಕೆಯ ಪ್ರದರ್ಶನ ಅಲ್ಲ. ನಿಮ್ಮ ಶಕ್ತಿಮೀರಿ ಸಾಲ ಮಾಡಿದರೆ ನಾಳೆ ನಿಮ್ಮ ಮಗಳೇ ಕಣ್ಣೀರು ಹಾಕಬೇಕಾಗುತ್ತದೆ. ಇದು ಕೇವಲ ಶಂಕರಪ್ಪನ ಕಥೆಯಲ್ಲ, ಇಂದಿನ ಸಮಾಜದಲ್ಲಿ ಮಗಳ ಮದುವೆ ಮಾಡಲು ಹೆಣಗಾಡುತ್ತಿರುವ ಲಕ್ಷಾಂತರ ಮಧ್ಯಮ ವರ್ಗದ ತಂದೆಯಂದಿರ ಕಥೆ. ಈ ಕಥೆಯು ಸಮಾಜದ ಕಟ್ಟುಪಾಡುಗಳು ಮತ್ತು ಪ್ರತಿಷ್ಠೆಯ ಹೆಸರಿನಲ್ಲಿ ನಡೆಯುವ ದುಂಡು ವೆಚ್ಚಗಳು ಹೇಗೆ ಒಂದು ಸುಖಿ ಕುಟುಂಬವನ್ನು ಬೀದಿಗೆ ತಳ್ಳಬಲ್ಲವು ಎಂಬುದನ್ನು ಎತ್ತಿ ತೋರಿಸುತ್ತದೆ. ಪ್ರೀತಿ ಮುಖ್ಯವೇ ಹೊರತು ಆಡಂಬರವಲ್ಲ ಎಂಬ ಪಾಠವನ್ನು ಈ ಕಥೆ ಸಾರುತ್ತದೆ.